ಒಂದು ಬ್ಲೌಸಿಗೆ ಅಳತೆ ಹೇಗೆ ತೆಗೆದುಕೊಳ್ಳಬೇಕು? ಟೇಪ್ ಇಲ್ಲದಿದ್ದರೂ ಮಾರ್ಕ್ ಪೀಸ್ ಬಳಸಿ ಸರಿಯಾದ ಅಳತೆ ತೆಗೆದುಕೊಳ್ಳುವ ಸುಲಭ ವಿಧಾನವನ್ನು ಇಂದು ನಾನು ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇನೆ. ಕೊನೆಯವರೆಗೂ ನೋಡಿ. ಇದೇ ಬ್ಲೌಸ್ ಅಳತೆಗೆ ಟೇಪ್ ಬಳಸಿ ಒಂದು ಮತ್ತು ಟೇಪ್ ಬಳಸದೇನೆ ಒಂದು ಯಾವ ರೀತಿ ಅಳತೆ ತಗೋಬೇಕು ಅಂತ ಎರಡೂ ಥರದ್ದು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಈ ವಿಡಿಯೋ ಫುಲ್ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಆಗಬೇಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಫ್ಯಾಷನ್ಸ್. ಈ ವಿಡಿಯೋದಲ್ಲಿ ತೋರಿಸೋದೊಂದು ಪಾಯಿಂಟು ಮುಖ್ಯ ಅಂತ ನಾನು ಅಂದ್ಕೋತಾ ಇದ್ದೀನಿ. ಬಿಗಿನರ್ಸ್ಗಂತೂ ಇದು ತುಂಬ ಉಪಯೋಗ ಅಂಥದ್ದು. ನೋಡಿ, ಸೈಡ್ ಸ್ಟಿಚ್ ಹಾಕಿರ್ತೀವಲ್ಲ, ಅದು ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿಗೆ ತಗೋಬೇಕು. ಲೈನಿಂಗ್ ಪೀಸ್ ಬಂದು ಎರಡು ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಹಾಕ್ಕೊತೀವಿ. ಇದು ಜಾಯಿಂಟ್ ಬರೋ ಭಾಗ ನಮ್ಮ ಕಡೆಗೆ ಹಾಕ್ಕೊಂಡು ನೋಡಿ, 1/2 ಇಂಚ್ ಕೆಳಗಡೆ 1/2 ಇಂಚ್ ಮಾರ್ಜಿನ್ ಹಾಕ್ಕೊಂಡು, ಮತ್ತು ಇವರು ಸ್ವಲ್ಪ ಹೈಟ್ ಬೇಕು ಅಂತ ಹೇಳಿದ್ದಾರೆ ಬ್ಲೌಸ್ಗೆ. ಆ ಬ್ಲೌಸ್ಗೆ ಎಷ್ಟು ಹೈಟ್ ಬೇಕು ಅಂತ ಅಷ್ಟು ಹೈಟ್ಗೆ ಒಂದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಬ್ಲೌಸು ಕರೆಕ್ಟಾಗಿ ಅದ್ರ ಮೇಲೆ ಇಟ್ಕೋಬೇಕು. ಕರೆಕ್ಟಾಗಿ ಅದ್ರ ಮೇಲೆ ಇಟ್ಕೊಂಡಾದ್ಮೇಲೆ ನೋಡಿ, ಈಗ ಮಾರ್ಕ್ ಆಗ್ತಿರೋದು ಶೋಲ್ಡರ್ ಹತ್ರ ನೆಕ್ ಯಾವ ರೀತಿ ನಾವು ಡ್ರಾ ಮಾಡ್ಕೋಬೇಕು ಅಂತ. ನೆಕ್ ಏನಿದ್ರೆ ಅದೇ ಕರೆಕ್ಟಾಗಿ ಅಳತೆ ಬ್ಲೌಸಲ್ಲಿ ಏನಿದೆಯೋ ಅದೇ ಥರ ಡ್ರಾ ಮಾಡ್ಕೋಬೇಕು. ಇದು ಮತ್ತು ಮಾರ್ಜಿನ್ಗೆ ಸ್ಟಿಚ್ಚಿಂಗ್ಗೆ ಅಂತ ಇದು ಅಳತೆ ಮಾಡ್ಕೋಬೇಕು. ಅದೇ ರೀತಿ ನೋಡಿ, ಶೋಲ್ಡರು ಏನಿದೆ ಬ್ಲೌಸಲ್ಲಿ ರೆಡಿ ಶೋಲ್ಡರ್ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಸೈಡಲ್ಲಿ ಸ್ಟಿಚ್ಚಿಂಗ್ಗೆ ಅಂತ ನೋಡಿ, ಸ್ಲೀವ್ ಕರೆಕ್ಟಾಗಿ ಎಲ್ಲಿ ಸ್ಟಿಚ್ ಬಂದಿರುತ್ತೋ, ನಮಗೆ ಆರ್ಮೋಲ್ ರೌಂಡ್ ಬಂದಿರುತ್ತಲ್ವ, ಆರ್ಮೋಲ್ ರೌಂಡ್ ಮೇಲೆ ಕರೆಕ್ಟಾಗಿ ಥರ ಸ್ಟಿಚ್ ಮಾಡ್ಕೊಂಡಿರೋ ಹತ್ರನೇ ನಾವು ಚಾಕ್ ಪೀಸು, ನಾನು ಮಾರ್ಕರ್ ಬಳಸ್ತಿಲ್ಲ, ಇಲ್ಲಿ ಚಾಕ್ ಪೀಸ್ ಬಳಸ್ತಾ ಇದ್ದೀನಿ. ಯಾಕೆಂದರೆ ಮಾರ್ಕ್ ಚೆನ್ನಾಗಿ ಬೀಳುತ್ತೆ ಅಂತ. ಮಾರ್ಕರಲ್ಲೇ ಅಷ್ಟು ಚೆನ್ನಾಗಿ ಬೀಳಲ್ಲ, ಇದರಲ್ಲಿ ಮಾರ್ಕ್ ಚಾಕ್ ಪೀಸ್ ಆಗಿರೋದ್ರಿಂದ ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿ ಬೀರುತ್ತೆ. ಅದರಿಂದ ಇನ್ನು ನೋಡಿ, ಈ ಥರ ಟ್ಯಾಪ್ ಮಾಡೋದ್ರಿಂದ ಕರೆಕ್ಟಾಗಿ ಬೀಳುತ್ತೆ ಸ್ಟಿಚ್ಚಿಂಗು. ನಾವು ಸ್ಟಿಚ್ಚಿಂಗ್ ಎಲ್ಲಿ ನಾವು ಚಾಕ್ ಪೀಸ್ ಮಾರ್ಕ್ ಹಾಕ್ಕೊಂಡಿದೆಯೋ ಅದು ಕರೆಕ್ಟಾಗಿ ಮಾರ್ಕ್ ಬೀಳುತ್ತೆ. ಅದಾಗಿದ ತಕ್ಷಣ ನೋಡಿ, ಇದು ಬಾಟಮಲ್ಲಿ ಇದು ಬ್ಲೌಸ್ ಅಳತೆ ಏನಿದೆಯೋ ಅಷ್ಟೊಂದು ಮಾರ್ಕ್ ಹಾಕ್ಕೋಬೇಕು. ಅದಾಗಿದ ತಕ್ಷಣ 1 ಇಂಚು ವಿಡ್ತಲ್ಲಿ ನಾವು ಒಂದು ಮಾರ್ಕ್ ಹಾಕ್ಕೋಬೇಕು. ಅದು ಯಾಕೆ ಅಂದರೆ, ನಾವು ಬ್ಯಾಕ್ ಸೈಡಲ್ಲಿ ಡಾಟ್ ಬರುತ್ತಲ್ವ, ಬ್ಯಾಕ್ ಡಾಟ್, ಆ ಡಾಟ್ಗೋಸ್ಕರ. ಮತ್ತು ಸ್ಟಿಚ್ಚಿಂಗ್ಗೆ 1.5 2 ಇಂಚಸ್ಸು ನಾವು ಎಕ್ಸ್ಟ್ರಾ ಹಾಕ್ಕೊಂಡು ಮಾರ್ಕ್ ಹಾಕ್ಕೋಬೇಕು. ನೋಡಿ, ಇದು ಕರೆಕ್ಟಾಗಿ ಮಾರ್ಕ್ ಬಿದ್ದಿದೆ. ಅದೇ ಮಾರ್ಕ್ ಬಿದ್ದಿದೆ ಅದ್ರ ಮೇಲೇ ನೋಡಿ ಡ್ರಾ ಮಾಡ್ಕೋಬೇಕು ಕರೆಕ್ಟಾಗಿ. ಇದಕ್ಕೆ ಟೇಪ್ ಬೇಕಾಗೇ ಇಲ್ಲ. ಟೇಪ್ ಯಾವ ರೀತಿ ಬೇಕು ಅಂತ ಅನಿಸೋದೇ ಇಲ್ಲ. ಕರೆಕ್ಟೇ ಅಂದರೆ ಅಳತೆ ಬ್ಲೌಸ್ ಏನಿದೆಯೋ ನಮ್ಗೆ ಅದು ಕರೆಕ್ಟಾಗಿದೆ ಅಂತ ಕಸ್ಟಮರ್ ಹೇಳಿದ್ರೆ, ಇಲ್ಲ ನಿಮ್ಮ ಬ್ಲೌಸೇ ಆಗಲಿ, ನೀವು ಹೊಲಿತಾ ಇರೋರು, ನೀವು ಫಸ್ಟು ನೀವು ಹೊಲಿಯೋ ಅಂಥವ್ರು ನೋಡಿ, ಈ ಥರ ನೀವು ಈಸಿಯಾಗಿ ಆರಾಮಾಗಿ ಇದನ್ನು ಅಳತೆ ನೋಡ್ಕೊತ ನೀವು ಕಲ್ತ್ಕೋಬೋದು ಆರಾಮ್ಸೆ. ಫಸ್ಟ್ನೇ ಸಲ ನೋಡ್ತಾ ಇದ್ರೂ ಆರಾಮ್ಸೆ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಬ್ಲೌಸು ಸ್ಟಿಚ್ ಮಾಡ್ಕೋಬೋದು. ಯಾವುದೇ ರೀತಿ ಯಾವುದೇ ಅನುಮಾನ ಬೇಡ. ನೀವು ದುಡ್ಡು ಕೊಟ್ಟು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಷ್ಟು ಕಸ್ಟಮೈಸ್ ಮಾಡಿ ಅವ್ರ ಹತ್ರ ಹೊಲಿಸ್ಕೋಬೇಕು, ಇಲ್ಲ ಬೇರೆ ಹತ್ರ ಹೋಗಿ ಕಲಿಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಪ್ರತಿಯೊಂದು ಡೀಟೇಲಾಗಿ ಇದೆ ಇದರಲ್ಲಿ. ನೋಡಿ ಆರಾಮಾಗಿ ಕಲ್ತ್ಕೋಬೋದು. ಅಳತೆ ಬ್ಲೌಸ್ ಏನಿದೆಯೋ ಅದನ್ನು ಇದ್ರ ಮೇಲೆ ಹಾಕ್ಬಿಟ್ಟು ಕರೆಕ್ಟಾಗಿಟ್ಟು ಅದು ಹಾಕೋದು. ಇದು ಬಂದು 2ನೇ ಟೈಪು. ಇದು ಟೇಪ್ ಬಳಸಿ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಅಂತ. ಇದು ಸೇಮ್ ನೋಡಿ, ಮಾರ್ಜಿನ್ಗೆ ಅಂತ 1/2 ಇಂಚು ಮತ್ತು ಎಕ್ಸ್ಟ್ರಾ ಲೆಂತ್ ಬೇಕು ಅಂತಿದ್ರಲ್ಲ, ಅದಕ್ಕೆ 1/2 ಇಂಚು ಸೇಮ್ ಟು ಸೇಮ್ ಲೆಂತು. ಇದು ಲೆಂತ್ ಬಂದು 13 ಇದೆ. 13.5ಗೆ ಮತ್ತು ಕೆಳಗಡೆ ಅದನ್ನ ಮಾರ್ಜಿನ್ಗೆ ನಾರ್ಮಲ್ ಬಿಟ್ಟಿದ್ದೀವಿ ಮತ್ತು ಎಕ್ಸ್ಟ್ರಾಗೂ ಬಿಟ್ಟಿದ್ದೀವಿ. ಮೇಲೆ ಮಾತ್ರ ಮಾರ್ಜಿನ್ಗೆ ಅಂತ 1/2 ಇಂಚಸ್ಸು. ಅಷ್ಟೇ ಈ ಕಡೆಯೂ ಅಷ್ಟೇ ನಾವು ಅಳತೆ ವಿಡ್ತ್ ಎಷ್ಟು ಬೇಕು ಅಂದ್ಕೊತೀವಲ್ಲ ಅದ್ರಾಗೆ ಒಂದು ಲೈನ್ ಹಾಕ್ಕೋಬೇಕು. ಒಂದು ಲೈನ್ ಹಾಕ್ಕೊಂಡಿದ್ದಾದಮೇಲೆ ಲೆಂತ್ ಆಯಿತು 13 ಇದ್ದರೆ 13.5 ಇಡಬೇಕು. ಯಾಕೆಂದರೆ ಕೆಳಗಡೆ ಫಸ್ಟೇ ಮಾರ್ಜಿನ್ ಬಿಟ್ಟಿದ್ದೀವಿ. ಈಗ ಶೋಲ್ಡರ್ ಏನಿದೆ ಬ್ಲೌಸಲ್ಲಿ, ಶೋಲ್ಡರ್ ರೆಡಿ ಏನು ಬ್ಲೌಸ್ ಇದೆ ಏನಿದೆ ಅಂತ ನೋಡ್ಕೋಬೇಕು. ಮತ್ತು ಇದು ಬಂದು ಶೋಲ್ಡರು ಅವ್ರಿಗೆ 11 ಇದೆ. 11ನಲ್ಲಿ ಆಫ್ ಮಾಡಿಕೊಂಡ್ರೆ 5.5 ಬರುತ್ತೆ. ಕರೆಕ್ಟಾಗಿ 5.5. ನೆಕ್ ವಿಡ್ತ್ ಎಷ್ಟು ಬೇಕು ಅವ್ರಿಗೆ 2.2 ಇದೆ ಅಷ್ಟೇ. ಮತ್ತು 2.2 5.5 ನಮಗೆ ರೆಡಿ ಶೋಲ್ಡರ್ ಬಂದು 2 ಇಂಚಸ್ ಕರೆಕ್ಟಾಗಿ ಬರಬೇಕು. ಮತ್ತು ಇನ್ನು ಎಕ್ಸ್ಟ್ರಾ ಅದು ಸ್ಟಿಚ್ಚಿಂಗ್ಗೆ ಮತ್ತು ಇದಕ್ಕೆಲ್ಲ ಹೋಗಿ ನಮ್ಗೆ ಕರೆಕ್ಟಾಗಿ 2 ಇಂಚಸ್ ಬರಬೇಕು. ನೋಡಿ, ಈ ಥರ ನೋಡ್ಕೋಬೇಕು ಕರೆಕ್ಟಾಗಿ ಬಂದಿದೆಯಾ ಇಲ್ಲ ಅಂತ. 5.5ಗೆ ಮತ್ತು 2.2ಗೆ ಇಟ್ಕೊಂಡು ಕರೆಕ್ಟಾಗಿ ಸ್ಟಿಚ್ಚಿಂಗ್ ಯಾವುದು, ಸ್ಟಿಚ್ಚಿಂಗ್ ಲೈನ್ ಏನು ಅಂತ, ಮತ್ತು ವಿಡ್ತ್ ನೆಕ್ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ನೆಕ್ಕು ಸ್ವಲ್ಪ ವಿಡ್ತ್ ಬೇಕು ಅಂದರೆ 3 ಇಡ್ಬೋದು. ಇಲ್ಲ ನಮ್ಗೆ ವಿಡ್ತ್ ಬೇಡ ಅಂದರೆ ನಾರ್ಮಲ್ 2.5ಗೆ ಇಡ್ಬೋದು. 2.5
3ಗೂ ಇಟ್ಕೋಬೋದು, 2.5 ಇಟ್ಕೋಬೋದು. ಇಲ್ಲ ನಮ್ಗೆ 2.5 ಸಾಕು ಅಂದರೆ 2.5 ಸಾಕು. ನೋಡಿ ಇದು ಮತ್ತೆ ನೆಕ್. ನಾವು ಲೈನಿಂಗು ಈ ಮಾರ್ಜಿನಿಂದ ತಗೊಂಡ್ರೆ ಕೆಳಗಡೆ ಅದು 1/2 ಇಂಚ್ ಎಕ್ಸ್ಟ್ರಾ ತೊಗೊಳೋದು ಬೇಕಾಗಿಲ್ಲ. ನಾವು ಮಾರ್ಜಿನಿಂದ ತೊಗೊಂಡಿಲ್ಲ ಅಂದರೆ ಅದು 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು, ಯಾಕೆಂದರೆ ಸ್ಟಿಚಿಂಗ್ ಬೇಕಾಗುತ್ತೆ. ನೆಕ್ ಇಲ್ಲಾಂದರೆ ನಮಗೆ ನೆಕ್ ಅದು ಮಧ್ಯದಲ್ಲಿ ನೆಕ್ ಕ್ಲಾತ್ ಇರುತ್ತಲ್ವ ಅದು ಜಾಸ್ತಿ ಬಂದುಬಿಡುತ್ತೆ, ನೆಕ್ ಜಾಸ್ತಿ ಆಗುತ್ತೆ ಅಂತಾರಲ್ಲ ಅದು. ಇದು ಮತ್ತು ಆರ್ಮೋಲ್ ಪಾಯಿಂಟಲ್ಲಿ ನಮಗೆ ಇದು ಆರ್ಮೋಲ್ ಲೂಸ್ ಬಂದು ಈ ಬ್ಲೌಸಿಗೆ 9 ತೊಗೋಬೇಕು. 9ಗೆ ಒಂದು ಮಾರ್ಕ್ ಹಾಕ್ಕೊಂಡು ಅದೇ ರೀತಿ 2 ಇಂಚಸ್ ಎಕ್ಸ್ಟ್ರಾ ತೊಗೋಬೇಕು. 2 ಇಂಚಸ್ಸು ಸ್ಟಿಚ್ಚಿಂಗ್ಗೆ ಅಂತ ಎಕ್ಸ್ಟ್ರಾ. ಬಾಟಮಲ್ಲಿ ನೋಡಿ ಇದು ಏನು ಅಳತೆ ಇದೆಯೋ ಆ ಅಳತೆಗೆ ನಾವು 8 ಇದೆ, 8ಇಂದ 9ಗೆ ಒಂದು ಪಾಯಿಂಟು ಮತ್ತು ಒಂದು 2 ಇಂಚಸ್ ಎಕ್ಸ್ಟ್ರಾ. ಇದು 9 ಮತ್ತು 2 ಇಂಚಸ್ ಎಕ್ಸ್ಟ್ರಾ ಕರೆಕ್ಟಾಗಿ. ಅದು ಬಾಟಮಲ್ಲಿ 1 ಇಂಚು ತೊಗೊಂಡಿದ್ದೀವಲ್ಲ, ಆ ತೊಗೊಂಡಿರೋದ್ರ ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ ಒಂದು 4 ಇಂಚಸ್ ತೊಗೊಂಡ್ರೆ ಸಾಕು ನಮಗೆ. ಬಾಟಮಲ್ಲಿ ಬ್ಯಾಕ್ ಡಾಟ್ಗೋಸ್ಕರ ಅದು ಬ್ಯಾಕ್ ಡಾಟು ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ. ನಾವು ಎಕ್ಸ್ಟ್ರಾ ಬಿಟ್ಟಿರೋದಕ್ಕೂ ಮಾರ್ಜಿನ್ಗೂ ಕರೆಕ್ಟಾಗಿ ಸರಿ ಹೋಗುತ್ತೆ ಇದು. ಮತ್ತು ಈಗ ಆರ್ಮೋಲ್ ಡೌನ್ ಯಾವ ರೀತಿ ತಗೋಬೇಕು, ಅದರಲ್ಲೇನೋ ನಾವು ಟೇಪ್ ಬಳಸದೆ ತಗೊಳ್ಳೋದ್ರಲ್ಲಾದರೆ ನಾವು ಮಾರ್ಕ್ ಹಾಕ್ಕೊಂಡು ಅದನ್ನು ತೊಗೊಂಡ್ಬಿಡ್ತೀವಿ. ಇದರಲ್ಲಿ ಯಾವ ರೀತಿ ತೊಗೋಬೇಕು ಅಂದರೆ ನೋಡಿ, ನಮ್ಮದು ವಿಡ್ತ್ ಎಷ್ಟಿದೆ ಬ್ಲೌಸ್ದು ಅದು ತೊಗೊಂಡು ಅದಕ್ಕೆ 1.5 ಎಕ್ಸ್ಟ್ರಾ ತೊಗೊಂಡ್ರೆ ನಮಗೆ 10.5 ಬರುತ್ತೆ. 10.5 ಬರುತ್ತಲ್ವ, ಅದನ್ನು ಕರೆಕ್ಟಾಗಿ ಹಾಫ್ ಫೋಲ್ಡ್ ಮಾಡಿದ್ರೆ 5.3 ಬರುತ್ತೆ. 5.3ಗೆ ಒಂದು ಮಾರ್ಕ್ ಮಾಡಿಕೊಂಡು ಅದನ್ನು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಂಡಾದ್ಮೇಲೆ ನಾವು ಮಾರ್ಜಿನ್ಗೆ ಅಂತ ಒಂದು 1/2 ಇಂಚ್ ಬಿಟ್ಕೊತೀವಲ್ಲ, ಅದು 1/2 ಇಂಚ್ಗೆ ಕರೆಕ್ಟಾಗಿ ಇದು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನೋಡಿ 1/2 ಇಂಚ್ಗೆ ಒಂದು ಲೈನ್ ಹಾಕ್ಕೋಬೇಕು. ಅದು ಲೈನ್ ಹಾಕಿದ್ಮೇಲೆ ನಾವು ಆರ್ಮೋಲ್ ರೌಂಡ್ಗೆ ನಾವು 1.5 ತಗೋತೀವಿ. 1.5ಗೆ ಒಂದು ಡಾಟ್ ಹಾಕ್ಕೊಂಡು ಮತ್ತು ಆರ್ಮೋಲು ಫ್ರಂಟು ಮತ್ತು ನೋಡಿ ಹೈಟು ವಿಡ್ತಲ್ಲಿ ನಾವು ಕರೆಕ್ಟಾಗಿ ಸರ್ಕಲ್ ಮಾಡ್ಕೋಬೇಕು. ಸರ್ಕಲ್ ಮಾಡ್ಕೊಂಡಿದ್ದಾದಮೇಲೆ ಅದು ಆರ್ಮೋಲ್ ರೌಂಡ್ ರೆಡಿ ಆಗುತ್ತೆ. ಈಗ ವಿಡ್ತು ಮತ್ತು ಲೆಂತು ಎರಡೂ ಬಂತು, ನೆಕ್ ಬಂತು, ರೌಂಡ್ ಬಂತು, ಬ್ಯಾಕ್ ಡಾಟ್ ಬಂತು. ಎರಡೂ ಆದಮೇಲೆ ಇದು ಕರೆಕ್ಟಾಗಿ ಎಲ್ಲ ಬ್ಯಾಕ್ ರೆಡಿ ಆಗಿದೆ ಅಂತ ಅರ್ಥ. ನೋಡಿ ಇದು ಬ್ಲೌಸಲ್ಲಿ ಈ ಪಾರ್ಟು ನಾವು ಯಾವ ರೀತಿ ತೊಗೋಬೇಕು ಅಂತಂದರೆ, ಕೆಳಗಡೆ ಎಕ್ಸ್ಟ್ರಾ ತೊಗೊಂಡಿದ್ದಾದಮೇಲೆ ನಾವು ಆರ್ಮೋಲ್ ರೌಂಡ್ ಡೌನ್ ನೋಡ್ಕೊಂಡಿರ್ತೀವಲ್ಲ, ಅಲ್ಲಿವರೆಗೂ ಇದು ಕರೆಕ್ಟ್ ಇದೆಯಲ್ಲ ಅಂತ ನೋಡಿಕೊಂಡ್ರೆ ನಾವು ಡೌನ್ ಎಷ್ಟು ತೊಗೊಂಡಿರ್ತೀವಿ, ಜಾಸ್ತಿ ತೊಗೊಂಡಿದ್ದೀವ ಕಡಿಮೆ ತೊಗೊಂಡಿದ್ದೀವ ಅಂತ ಇದಕ್ಕೂ ಅದಕ್ಕೂ ಟ್ಯಾಲಿ ಮಾಡ್ಬೋದು. ಟ್ಯಾಲಿ ಮಾಡಿದಾಗ ನಮಗೆ ಅಳತೆ ಕರೆಕ್ಟಾಗಿ ಸಿಗುತ್ತೆ. ಟೇಪಲ್ಲಿ ಆಗಲಿ ಇಲ್ಲ ಹಾಗೆ ಆದರೆ ನಾವು ಮಾರ್ಕ್ ಮಾಡ್ಕೋತೀವಿ. ಇದರಲ್ಲಿ ಟೇಪಲ್ಲಿ ತೊಗೊಂಡಾಗ ನಮಗೆ ಅಳತೆ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಈ ರೀತಿಯೂ ಚೆಕ್ ಮಾಡ್ಕೋಬೋದು. ನೋಡಿ ಈ ರೀತಿ ಈ ಟಿಪ್ಸು ಚಿಕ್ಕ ಟಿಪ್ಸಿಂದ ನಾವು ಒಳ್ಳೆ ಮಾರ್ಕಿಂಗ್ ಮಾಡ್ಕೋಬೋದು. ಇದೇ ಥರ ಎರಡು ನೋಡು, ಇದು ಟೇಪಲ್ಲಿ ಬಳಸಿರೋದು, ಇದು ಟೇಪ್ ಬಳಸಿರೋದು. ಟೇಪ್ ಬಳಸದೆ ಒಂದು ರೀತಿ, ಟೇಪ್ ಬಳಸ್ತಾ ಒಂದು ರೀತಿ, ಎರಡೂ ಥರ ಕಟಿಂಗು ನಾನು ತೋರಿಸ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಎರಡೂ ಥರದ್ದು ತೋರಿಸ್ತಿದ್ದೀನಿ. ಇದನ್ನು ಈ ಟಿಪ್ಸ್ನ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಒಳ್ಳೆ ಫಿಟ್ಟಿಂಗ್ ಬರೋದಲ್ಲದೆ ನೀವು ಒಳ್ಳೆ ಟೈಲರ್ ಆಗೋಕ್ಕೂ ಇದು ಉಪಯುಕ್ತವಾಗುತ್ತದೆ. ಟೇಪ್ ಮತ್ತು ಮಾರ್ಕ್ ಪೀಸ್ ಬಳಸಿ ಬ್ಲೌಸ್ ಅಳತೆ ತೆಗೆದುಕೊಂಡರೆ ತಪ್ಪುಗಳು ಕಡಿಮೆಯಾಗುತ್ತವೆ ಮತ್ತು ಬ್ಲೌಸ್ ಚೆನ್ನಾಗಿ ಫಿಟ್ ಆಗುತ್ತದೆ. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ. ಯಾವುದಾದರೂ ಸಂದೇಹಗಳಿದ್ದರೆ ಕಮೆಂಟ್ನಲ್ಲಿ ಕೇಳಿ, ನಾನು ಖಂಡಿತವಾಗಿ ಉತ್ತರಿಸುತ್ತೇನೆ. ಇನ್ನಷ್ಟು ಬ್ಲೌಸ್ ಕಟ್ಟಿಂಗ್, ಸ್ಟಿಚಿಂಗ್ ಟಿಪ್ಸ್ ಮತ್ತು ಸುಲಭ ಹೊಲಿಗೆ ಪಾಠವನ್ನು ಕನ್ನಡದಲ್ಲಿ ಕಲಿಯಲು ನನ್ನ ಚಾನಲ್ ಮಮತಾ ಫ್ಯಾಷನ್ಸ್ 456 ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೊಸ ವಿಡಿಯೋಗಳನ್ನು ನೋಟಿಫಿಕೇಷನ್ ಮೂಲಕ ನೀವು ಮೊದಲು ನೋಡಬಹುದು. ನಿಮ್ಮ ಬೆಂಬಲವೇ ನನಗೆ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ಕೊಡುತ್ತದೆ. ಕೊನೆಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಮುಂದಿನ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಎಲ್ಲರೂ ಮಾಡುವ 5 ತಪ್ಪುಗಳನ್ನು ಅದನ್ನು ತಪ್ಪಿಸಿಕೊಳ್ಳಲು ನಮ್ಮ ಜೊತೆ ನೀವು ಇರಿ. ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನು ತೆಗೆಯುವುದಕ್ಕಾಗಿ ನಿಮ್ಮ ಪ್ರೇರಣೆ ನನಗೆ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.